ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಮತ್ತೊಂದು ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ರಾಜ್ಯಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿರುವ ಆ ಒಂದು ಹೈ ಪ್ರೊಫೈಲ್ ಪೋಕ್ಸೋ ಪ್ರಕರಣದ ಬಗ್ಗೆ ನಾವಿಂದು ಮಾತನಾಡಲಿದ್ದೇವೆ. ಬನ್ನಿ, ಯಾವುದೇ ಗೊಂದಲಗಳಿಲ್ಲದೆ ಕೇವಲ ಸತ್ಯಾಂಶಗಳ ಆಧಾರದ ಮೇಲೆ ಈ ಇಡೀ ಪ್ರಕರಣವನ್ನು ಅರ್ಥಮಾಡಿಕೊಳ್ಳೋಣ. ಕೇಂದ್ರ ಸಚಿವರ ಪುತ್ರನಿಗಾಗಿ ಬರೋಬ್ಬರಿ 1 ವಾರದಿಂದ ನಡೆಯುತ್ತಿದ್ದ ಆ ಹೈ ಡ್ರಾಮಾ ಶೋಧನಾ ಕಾರ್ಯಾಚರಣೆ ಅಂತಿಮವಾಗಿ ಹೇಗೆ ಅಂತ್ಯವಾಯಿತು ಅಂತ ನೀವೆಲ್ಲ ಯೋಚಿಸ್ತಿರ್ಬೋದಲ್ವಾ? ಶನಿವಾರ ರಾತ್ರಿ ನಡೆದ ಆ ಕ್ಲೈಮ್ಯಾಕ್ಸ್ನ ಹಿಂದಿನ ನಿಖರವಾದ ಘಟನಾವಳಿಗಳು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅದರತ್ತ ಒಂದು ಕಣ್ಣಾಡಿಸೋಣ. ಭಾಗ 1: ಬಂಡಿ ಬಗೇರಸ್ ಬಂಧನ ಹಾಗೂ ಶನಿವಾರ ರಾತ್ರಿಯ ಆ ಕಾರ್ಯಾಚರಣೆ. ಸೈಬರಾಬಾದ್ ಪೊಲೀಸ್ ಆಯುಕ್ತರ ಮಾಹಿತಿ ಪ್ರಕಾರ ಆರೋಪಿಯನ್ನ ಶನಿವಾರ ರಾತ್ರಿ ಸರಿಯಾಗಿ 8 ಗಂಟೆಗೆ ಟಿಜಿಪಿಎ ಜಂಕ್ಷನ್ ಬಳಿ ವಶಕ್ಕೆ ಪಡೆಯಲಾಯಿತು. ಅಲ್ಲಿಂದ ನೇರವಾಗಿ ನಾರ್ಸಿಂಗಿ ಪೊಲೀಸ್ ಠಾಣೆಗೆ, ಆಮೇಲೆ ಬಂಧನೋತ್ತರ ಪ್ರಕ್ರಿಯೆಗಳಿಗಾಗಿ ಪೇಟ್ ಬಶೀರಾಬಾದ್ ಠಾಣೆಗೆ ಸ್ಥಳಾಂತರಿಸಲಾಯಿತು. ಫೈನಲ್ ಆಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಚರ್ಲಪಲ್ಲಿ ಜೈಲಿಗೆ ಕಳುಹಿಸಲಾಯಿತು. ಇದು ಆ ಶನಿವಾರ ರಾತ್ರಿ ನಡೆದ ಪಕ್ಕಾ ಟೈಮ್ಲೈನ್. ಇನ್ನು ಆರೋಪದ ಬಗ್ಗೆ ಹೇಳೋದಾದ್ರೆ, ಇದು ನಿಜಕ್ಕೂ ಬಹಳ ಗಂಭೀರವಾದ ಪ್ರಕರಣ. ಮೇ 8ರಂದು ದಾಖಲಾದ ದೂರಿನ ಆಧಾರದ ಮೇಲೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯಿದೆ ಅಂದ್ರೆ ಪೋಕ್ಸೋ ಅಡಿಯಲ್ಲಿ ಕೇಸ್ ಫೈಲ್ ಆಗಿದೆ. 17 ವರ್ಷದ ಬಾಲಕಿಯ ತಾಯಿ ದೂರು ನೀಡಿದ್ದು, ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಎಮೋಷನಲ್ ಮ್ಯಾನಿಪ್ಯುಲೇಷನ್ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಇದರಲ್ಲಿದೆ. ಭಾಗ 2: ಶೋಧನೆ ಮತ್ತು ಹಿನ್ನೆಲೆ. ತನಿಖೆ ಯಾವ ರೀತಿ ನಡೀತು ಅಂತ ಈಗ ನೋಡೋಣ. ಈ ಟೈಮ್ಲೈನ್ ಗಮನಿಸಿದ್ರೆ ವಿಷಯ ಎಷ್ಟು ಬೇಗ ತೀವ್ರತೆ ಪಡ್ಕೊಳ್ತು ಅಂತ ನಮಗೆ ಅರ್ಥ ಆಗುತ್ತೆ. ಮೇ 8ರಂದು ಎಫ್ಐಆರ್ ದಾಖಲಾಯಿತು. ಪೊಲೀಸರು ನೋಟಿಸ್ ನೀಡಿದ್ರು. ಮೇ 13ರ ವಿಚಾರಣೆಗೆ ಆರೋಪಿ ಹಾಜರಾಗಲಿಲ್ಲ. ಅಲ್ಲಿಂದ ಪರಿಸ್ಥಿತಿ ಬಿಗಡಾಯಿಸಿದ್ದು ಗುರುವಾರ. ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಯಾವಾಗ ತಿರಸ್ಕರಿಸ್ತೋ ಆಗ ಕಾರ್ಯಾಚರಣೆ ಚುರುಕಾಗಿ ಶನಿವಾರ ಅಂತಿಮವಾಗಿ ಬಂಧನವಾಯಿತು. ಗುರುವಾರ ಜಾಮೀನು ರಿಜೆಕ್ಟ್ ಆದ ತಕ್ಷಣ ಕೂಕಟ್ಪಲ್ಲಿ ವಲಯದ ಡಿಸಿಪಿ ರಿತಿರಾಜ್ ನೇತೃತ್ವದಲ್ಲಿ ಬಹುಮುಖಿ ಕಾರ್ಯಾಚರಣೆ ಶುರುವಾಯಿತು. ಬರೋಬ್ಬರಿ 5 ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಯಿತು. ಅಂದ್ರೆ ನೀವೇ ಯೋಚಿಸಿ, ಬಂಜಾರಾ ಹಿಲ್ಸ್ ಮತ್ತು ಕರೀಂನಗರದ ನಿವಾಸಗಳಲ್ಲಿ ಭರ್ಜರಿ ಶೋಧ ನಡೆಯಿತು. ಅಷ್ಟೇ ಅಲ್ಲ, ಡಿಜಿಟಲ್ ಲೊಕೇಶನ್ ಟ್ರ್ಯಾಕಿಂಗ್ ಜೊತೆಗೆ ಆರೋಪಿ ಎಲ್ಲಾದರೂ ದೇಶ ಬಿಟ್ಟು ಹೋಗ್ತಾನೇನೋ ಅಂತ ಅಂತಾರಾಷ್ಟ್ರೀಯ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಭಾಗ 3: ಕೇಂದ್ರ ಸಚಿವರ ಪ್ರತಿಕ್ರಿಯೆ ಮತ್ತು ಪ್ರತಿವಾದದ ದೃಷ್ಟಿಕೋನ. ಒಂದು ನಿಷ್ಪಕ್ಷಪಾತ ವರದಿಯಾಗಿ ನಾವು 2 ಕಡೆಯ ವಾದವನ್ನು ನೋಡಬೇಕಾಗತ್ತೆ. ಆರೋಪಿಯ ತಂದೆ ಕೇಂದ್ರ ಸಚಿವ ಬಂಡಿ ಸಂಜಯ್ ಅವರ ಹೇಳಿಕೆ ಇಲ್ಲಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಪ್ರತಿಯೊಬ್ಬರೂ ಅದಕ್ಕೆ ಬದ್ಧರಾಗಿರಬೇಕು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಮಗ ನಿರಪರಾಧಿ ಅಂತ ಪದೇ ಪದೇ ಹೇಳ್ತಿದ್ದಾನೆ ಅಂದಿರುವ ಅವರು ಕಾನೂನಿಗೆ ಗೌರವ ಕೊಟ್ಟು ವಕೀಲರ ಮುಖಾಂತರ ತಾವೇ ಮಗನನ್ನು ಪೊಲೀಸರಿಗೆ ಒಪ್ಪಿಸಿರೋದಾಗಿ ತಿಳಿಸಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಶರಣಾಗತಿಯಲ್ಲಿ ಆದ ವಿಳಂಬಕ್ಕೆ ಅವರು ಕೊಟ್ಟಿರುವ ಕಾರಣ. ದೂರು ದಾಖಲಾದ ತಕ್ಷಣವೇ ಮಗನನ್ನ ಠಾಣೆಗೆ ಒಪ್ಪಿಸಬೇಕು ಅಂತ ಅವರು ಅಂದ್ಕೊಂಡಿದ್ರಂತೆ. ಆದರೆ ಅವರ ಬಳಿ ಇದ್ದ ಸಾಕ್ಷ್ಯಾಧಾರಗಳನ್ನು ನೋಡಿದ ವಕೀಲರು ಈ ಪ್ರಕರಣ ವಜಾಗೊಳ್ಳುತ್ತೆ, ಜಾಮೀನು ಸಿಗುತ್ತೆ ಅಂತ ಸಲಹೆ ನೀಡಿದರಂತೆ. ಇದೇ ಕಾರಣಕ್ಕೆ ಆ ಲೀಗಲ್ ಪ್ರಾಸೆಸ್ನಿಂದಾಗಿ ಆರಂಭದಲ್ಲಿ ಇಷ್ಟು ವಿಳಂಬ ಆಯಿತು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಭಾಗ 4: ರಾಜಕೀಯ ಸಂಚಲನ. ಸಚಿವ ಸ್ಥಾನದಿಂದ ವಜಾಗೊಳಿಸಲು ಕೇಳಿಬರುತ್ತಿರುವ ಆಗ್ರಹ. ಇಂಥದ್ದೊಂದು ಹೈ ಪ್ರೊಫೈಲ್ ಕೇಸ್ ಅಂದಮೇಲೆ ರಾಜಕೀಯ ಸಂಚಲನ ಆಗೋದು ಸಹಜ. ಟಿಆರ್ಎಸ್ ಅಧ್ಯಕ್ಷೆ ಕಲ್ವಕುಂಟ್ಲಾ ಕವಿತಾ ಅವರು ಪ್ರಧಾನಿಗೆ ಪತ್ರ ಬರೆದು ವಿರೋಧ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇಷ್ಟು ಗಂಭೀರವಾದ ಪ್ರಕರಣದ ತನಿಖೆ ನಡೀತಿರುವಾಗ ಸಾರ್ವಜನಿಕ ನಂಬಿಕೆ ಮತ್ತು ಸಾಂಸ್ಥಿಕ ಔಚಿತ್ಯವನ್ನು ಕಾಪಾಡಲು ಬಂಡಿ ಸಂಜಯ್ ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದಲೇ ತೆಗೆದುಹಾಕಬೇಕು ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಪಾರದರ್ಶಕ ತನಿಖೆಗೆ ಇದು ಅಗತ್ಯ ಅನ್ನೋದು ಅವರ ವಾದ. ಭಾಗ 5: ನ್ಯಾಯಾಧೀಶರ ವಿರುದ್ಧ ಅಪಪ್ರಚಾರ ಹಾಗೂ ಅನಿರೀಕ್ಷಿತ ನ್ಯಾಯಾಂಗದ ಪರಿಣಾಮಗಳು. ಇದೆಲ್ಲದರ ಮಧ್ಯೆ ಪ್ರಕರಣ ಇನ್ನೊಂದು ಆಘಾತಕಾರಿ ತಿರುವು ಪಡೆದುಕೊಂಡಿದೆ. ಗುರುವಾರ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಹೈಕೋರ್ಟ್ ನ್ಯಾಯಮೂರ್ತಿ ಮಾಧವಿದೇವಿಯವರು ಒಂದು ಗಂಭೀರ ವಿಚಾರವನ್ನು ಪ್ರಸ್ತಾಪಿಸಿದರು. ಈ ಕೇಸ್ನ ವಿಚಾರಣೆ ನಡೆಸುತ್ತಿರುವ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧನೇ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ನಡೀತಿದೆ ಅಂತವರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ದಾಳಿಗಳಿಂದ ತಮಗೆ ಬಹಳ ನೋವಾಗಿದೆ ಅಂತ ಅವರು ಹೇಳಿರೋದು ನಿಜಕ್ಕೂ ಕಳವಳಕಾರಿ ವಿಚಾರ. ಯಾವಾಗ ಈ ವಿಚಾರ ಹೊರಬಂತೋ ಹೈದರಾಬಾದ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಆಕ್ಷನ್ಗೆ ಇಳಿದಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯ ರಕ್ಷಣೆ ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಸೈಬರ್ ಕ್ರೈಮ್ ಘಟಕ ಮತ್ತು ಟಾಸ್ಕ್ ಫೋರ್ಸ್ ತಕ್ಷಣವೇ ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಶುರು ಮಾಡಿವೆ. ಈ ಆನ್ಲೈನ್ ಅಪಪ್ರಚಾರದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಈಗ ಭರ್ಜರಿ ಕಾರ್ಯಾಚರಣೆ ನಡೀತಿದೆ. ನಾವು ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನೋಡಿ, ಈ ಪ್ರಕರಣ ಈಗ ಕೇವಲ ಒಬ್ಬ ವ್ಯಕ್ತಿಯ ಬಂಧನದ ವಿಚಾರವಾಗಿ ಉಳಿದಿಲ್ಲ. ಸಾಂಸ್ಥಿಕ ಔಚಿತ್ಯ, ರಾಜಕೀಯ ನೈತಿಕತೆ ಜೊತೆಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಘನತೆ ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ.
ಹೀಗಿರುವಾಗ ಈ ಹೈ ಪ್ರೊಫೈಲ್ ಕೇಸಿನ ಮುಂದಿನ ಬೆಳವಣಿಗೆಗಳು ಮತ್ತು ನಡೀತಿರುವ ತನಿಖೆಯ ಬಗ್ಗೆ ಸಾರ್ವಜನಿಕರಿಗಿರುವ ನಂಬಿಕೆಯ ಮೇಲೆ ಎಂತಹ ಪ್ರಭಾವ ಬೀರಬಹುದು? ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ? ಈ ಪ್ರಮುಖ ಪ್ರಶ್ನೆಗಳೊಂದಿಗೆ ಇಂದಿನ ಈ ಎಕ್ಸ್ಪ್ಲೇನರ್ ಅನ್ನು ಮುಕ್ತಾಯಗೊಳಿಸೋಣ. ಈ ಇಡೀ ಪ್ರಕರಣದ ಸ್ಪಷ್ಟ ಚಿತ್ರಣ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಪ್ರಮುಖ ವರದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.